ರಾಷ್ಟ್ರ ರಾಜಕಾರಣಕ್ಕೆ ಕನಕಪುರದ ಬಂಡೆ. ಕೆಪಿಸಿಸಿ ಕೈತಪ್ಪುವ ಮುಂಚೆಯೇ ಡಿಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಂದಿಷ್ಟು ದಿನ ದೆಹಲಿ ರಾಜಕಾರಣ ಮಾಡಬೇಕು, ಅದಕ್ಕೆ ಅಂತ ಒಂದು ವಯಸ್ಸು ಇದೆ. ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಅದಕ್ಕೊಂದು ಅಡ್ಡಿಯೂ ಇದೆ. ಆ ಅಡ್ಡಿ ಏನು ಅನ್ನೋದನ್ನ ನಾವು ರಿವೀಲ್ ಮಾಡ್ತೀವಿ. ಕನಕಪುರದ ಬಂಡೆ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ, 5ಕ್ಕೂ ಹೆಚ್ಚು ಬಾರಿ ಎಂಎಲ್ಎ ಆದವರು, ರಾಜ್ಯ ರಾಜಕಾರಣದ ಆಳ ಅಗಲದಲ್ಲಿ ಮಿಂದೆದ್ದು ಕುಣಿದಾಡಿ ನರಳಾಡಿ ಬಂದವರು. ರಾಜಕಾರಣದಲ್ಲಿ ವೈಯಕ್ತಿಕ ವರ್ಚಸ್ಸು ಇದೆ, ಸಂಪರ್ಕ ಜಾಲವು ದೊಡ್ಡದಿದೆ. ಬಿಜೆಪಿ ನಾಯಕರ ಜೊತೆ ರಾಜಕಾರಣದ ನಂಟು ತುಂಬಾನೇ ಚೆನ್ನಾಗಿದೆ. ಯಾರ ಕಣ್ಣಿಗೂ ಕೈ ಹಾಕಿದಾಗೆ ಮಾತನಾಡೋದಿಲ್ಲ. ರಾಜಕೀಯ ಶತ್ರುಗಳನ್ನು ಹುಟ್ಟಾಕಿಕೊಳ್ಳೋದಿಲ್ಲ. ಸ್ವಯಂಕೃತ ಅಪರಾಧಗಳಲ್ಲಿ ಬೇರೆ ರಾಜಕಾರಣಿಗಳ ಥರ ದಿನಕ್ಕೊಬ್ಬ ಶತ್ರುಗಳನ್ನು ಗಿಟ್ಟಿಸಿಕೊಳ್ಳೋದಿಲ್ಲ. ಯಾರು? ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಸಾಹೇಬರಾದರೆ ಮುಖಕ್ಕೆ ಹೊಡೆದಾಗ ಮಾತನಾಡಿ ಕ್ಷಣಾರ್ಧದಲ್ಲೇ 100 ಶತ್ರುಗಳು ಹುಟ್ಕೋತಾರೆ. ಡಿ ಕೆ ಶಿವಕುಮಾರ್ ಹಾಗಲ್ಲ, ಬ್ಯಾಲೆನ್ಸಿಂಗ್ ಆಗಿ ತಗೋತಾರೆ ರಾಜಕೀಯ ನಿಲುವುಗಳನ್ನು. ಕೋಲು ಮುರಿಬಾರ್ದು, ಹಾವನ್ನು ಸಾಯಬಾರ್ದು ಅನ್ನೋ ಥರ ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್. ಅದು ತುಷ್ಟೀಕರಣದ ವಿಚಾರದಲ್ಲಾಗಿರಲಿ ಅಥವಾ ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಾಗಿರಲಿ, ಒಂದಷ್ಟು ಸೂಕ್ಷ್ಮತೆಗಳನ್ನು ಅರಿತು ಮಾತನಾಡ್ತಾರೆ. ಅದೇನೇ ಇರಲಿ, ಈಗ ರಾಜ್ಯ ರಾಜಕಾರಣ ಅವರಿಗೆ ಸುಸ್ತಾಗಿದೆಯಂತೆ. ಶಾಸಕನಾಗಿದ್ದಾಯಿತು, ಸಚಿವನಾಗಿದ್ದಾಯಿತು, ಸ್ಟೇಟ್ ಮಿನಿಸ್ಟರ್ಗಿರಿ ಪಡ್ಕೊಂಡಿದ್ದೂ ಆಯಿತು, ಕೆಪಿಸಿಸಿಯನ್ನು ಇಷ್ಟು ದಿನ ಆಳಿದ್ದೂ ಆಯಿತು, ಉಪಮುಖ್ಯಮಂತ್ರಿ ಅನ್ನುವಂತಹ ಪದವಿಯನ್ನು ಅನುಭವಿಸಿದ್ದೂ ಆಯಿತು. ಇವೆಲ್ಲವೂ ಕೂಡ ರಾಜ್ಯಕ್ಕೆ ಸೀಮಿತವಾದ ಖಾತೆಯಾದರೆ ಸೆಂಟ್ರಲ್ ಗೌರ್ಮೆಂಟಿಗೂ ನುಗ್ಗುಬಿಡ್ತೀನಿ ಅನ್ನೋ ಆಸೆ, ಒಂದು ಸಣ್ಣ ಆಸೆ ಇದೆಯಂತೆ. ಅದಕ್ಕೊಂದು ವಯಸ್ಸು ಬೇಕು ಅಂತ ಹೇಳಿದ್ರು. ಗಡ್ಡ ಬಿಳಿಯಾದ ಮೇಲೆ ಆ ವಯಸ್ಸು ಬಂತಾ ಗೊತ್ತಿಲ್ಲ. ನನಗೆ ದೆಹಲಿ ಪಾಲಿಟಿಕ್ಸ್ ಮಾಡುವ ಆಸೆ ಇದೆ. ನನಗೆ ಅಡ್ಡಿಯಾಗಿರೋದು ಹಿಂದಿ ಭಾಷೆ. ಹಿಂದಿ ನನಗೆ ಬರೋದಿಲ್ಲ. ಡಿ ಕೆ ಶಿವಕುಮಾರ್ಗೆ ಹಿಂದಿ ಬರಲ್ವಂತೆ. ಸೋಮಣ್ಣ ಟ್ಯೂಷನ್ಗೆ ಹೋಗ್ತಿದ್ದಾರೆ. ಡಿ ಕೆ ಶಿಗೆ ಹಿಂದಿ ಕಲಿಯಲು ಸಾಧ್ಯವಾಗಿಲ್ವಂತೆ. ಜೈಲಿನಲ್ಲಿದ್ದಾಗ ಹಿಂದಿ ಕಲಿಯಲು ಪ್ರಯತ್ನ ಪಟ್ಟೆ, ಪಡೆದಲೇ ಇದ್ದಿದ್ರೆ ಅಲ್ಲಿ ಉಣ್ಣ ಕೂಟನೂ ಸಿಗ್ತಿರ್ಲಿಲ್ಲ. ಇತ್ತೀಚಿನ ಸಂದರ್ಶನದಲ್ಲಿ ಡಿ ಕೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಅಥವಾ ಆದಾಯಕ್ಕಿಂತಲೂ ಅಧಿಕ ಆಸ್ತಿ ಎನ್ನುವಂಥ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಧರಧರನೆ ಎಳೆದುಕೊಂಡು ಹೋಗಲಾಯಿತು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ತಗೊಂಡು ಇಟ್ಟಿದ್ದೆಲ್ಲಿ ಗೊತ್ತಾ? ತೆಲಗಿ ಇದ್ದ ಜೈಲಿನಲ್ಲಿ. ನಟೋರಿಯಸ್ ಕನ್ನಿಂಗ್ ವಾಂಟೆಡ್ ಲೀಸ್ಟ್ನಲ್ಲಿದ್ದಂತಹ ನಟೋರಿಯಸ್ ಡಾನ್ಗಳಿದ್ದಂತಹ ಜೈಲಿನಲ್ಲಿ, ತಿಹಾರ್ ಜೈಲ್. ಭಾರತದ ಅತಿ ಕಠಿಣ ಶಿಕ್ಷೆ ನೀಡಬಲ್ಲದಂತಹ ಒಂದು ಜೈಲದು ತಿಹಾರ್ ಜೈಲ್. ಕತ್ತಲ ಕರಾಳ ರಾತ್ರಿಗಳನ್ನೆಲ್ಲ ಕಳೆದ್ರಲ್ಲಿ ಡಿ ಕೆ ಶಿವಕುಮಾರ್. ಚಿದಂಬರಂ ಕೂಡ ಇದ್ದರು ಆ ಜೈಲಿನಲ್ಲೇ. ಸೊ ಈಗ ರಾಜ್ಯ ರಾಜಕಾರಣ ಸುಸ್ತಾಗಿದೆಯಂತೆ, ಬೋರ್ ಅನಿಸಿದೆಯಂತೆ. ರಾಷ್ಟ್ರ ರಾಜಕಾರಣಕ್ಕೂ ಕೂಡ ಕಾಲಿಡುವಂಥ ಆಸೆ ಇದೆಯಂತೆ. ಅದಕ್ಕೆ ಅಡ್ಡಿಪಡಿಸಿದ್ದು ಮಾತ್ರ ಡಿ ಕೆ ಶಿವಕುಮಾರ್ ಅವರಿಗೆ ಹಿಂದಿ ಭಾಷೆ. BZ ಜಮೀರ್ ಅಹ್ಮದ್ ಖಾನ್ ಜೊತೆ ಒಂದಷ್ಟು ದಿನ ಕಳೀರಿ ಅಂದರೆ ಅದಾಗಲ್ಲ ಹಿಂದಿ ಕಲಿಯೋದಕ್ಕೆ. ನಿಸಾರ್ ಅಹ್ಮದ್ ಇದ್ದಾರೆ, ರಿಜ್ವಾನ್ ಅರ್ಷದ್ ಇದ್ದಾರೆ, UT ಖಾದರ್ ಅವ್ರ ಹತ್ರನೇ ಸೇರಿಸ್ಕೊಳ್ಳಲ್ಲ. ಸೊ ಹಿಂಗಿದ್ದಾಗ ಹಿಂದಿ ಭಾಷೆ ಕಲಿಯೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅಡಚಣೆ ಇದೆ. ರಾಷ್ಟ್ರ ರಾಜಕಾರಣದಲ್ಲಿ ಮಿನಿಸ್ಟ್ರಿಗಿರಿ ಅಥವಾ ರಾಜ್ಯದಲ್ಲೇ ನಿಂತ್ಕೊಂಡು ಸಂಸದನೂ ಆಗ್ಬೋದಲ್ವಾ. ಸೊ ಅದಕ್ಕೊಂದು ಅವಕಾಶ ಇದೆ ನನಗೆ. ಆದರೆ ನನಗೆ ಹಿಂದಿ ಭಾಷೆ ಬರೋದಿಲ್ಲ. ಪಾರ್ಲಿಮೆಂಟಲ್ಲಿ ಕೂತು ಕನ್ನಡದಲ್ಲಿ ಓದಿರ್ತೀನಿ ಅಂದರೆ ಆಗಲ್ಲ, ಹಿಂದಿ ಭಾಷೆ ಬೇಕಲ್ಲಿ. ಸೊ ಸೋಮಣ್ಣ ಕೂಡ ಈಗ ಸೆಂಟ್ರಲ್ ಮಿನಿಸ್ಟರ್ ಆದಮೇಲೆ ಟ್ಯೂಷನ್ಗೆ ಹೋಗ್ತಿದ್ದಾರಂತೆ. ಅದು 30 ದಿನದ ಪ್ಯಾಕೇಜಿಗೆ ಹೋಗ್ತವ್ರೋ ಅಥವಾ ಮನೇಲಿ ಮೇಡಮೇ ಕಲಿಸ್ತವ್ರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಗ್ತಿದ್ದಾರೆ. ಇನ್ನು ನಮ್ಮ ಸೆಂಟ್ರಲ್ ಮಿನಿಸ್ಟರ್ HD ಕುಮಾರಸ್ವಾಮಿ
ಎಲ್ಲನೂ ಮಿಕ್ಸ್ ಮಾಡಿ ಮಾತನಾಡ್ತಾರೆ. ಸೊ ಹಾಗಾಗಿ ಅದೊಂದು ಸಮಸ್ಯೆ ಆಗೋದಿಲ್ಲ ಕುಮಾರಸ್ವಾಮಿ ಅವರಿಗೆ. ಇನ್ನು ಶೋಭಾ ಕರಂದ್ಲಾಜೆ ಹಿಂದಿಯನ್ನು ಚಿತ್ರನ್ನ ಮಾಡಾದರೂ ಮಾತನಾಡ್ತಾರೆ, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬರ್ತಾರೆ ಪತ್ರಿಕಾಗೋಷ್ಠಿಗಳಲ್ಲೆಲ್ಲ. ಸೊ ಅದಾದ ಮೇಲೆ ಬಸವರಾಜ ಬೊಮ್ಮಾಯಿ ಮಿನಿಸ್ಟ್ರ್ ಪಟ್ಟ ಸಿಗಲಿಲ್ಲ ಬಿಡಿ. ಪ್ರಹ್ಲಾದ್ ಜೋಶಿ ಅವರು ಕೂಡ ಏನೋ ಮ್ಯಾನೇಜ್ ಮಾಡ್ಕೊಂಡು ಮಾತನಾಡ್ತಾರೆ, ಅಪ್ಪಟ ಹಿಂದಿ ಭಾಷಿಕನಾಗೇ ಮಾತನಾಡ್ತಾರೆ ಪ್ರಹ್ಲಾದ್ ಜೋಶಿ. ಆದರೆ ಕಾಂಗ್ರೆಸ್ನ ಮೇಧಾವಿ ಡಿ ಕೆ ಶಿವಕುಮಾರ್ ಅವರಿಗೆ ಹಿಂದಿ ಭಾಷೆ ಸಮಸ್ಯೆಯಾಗಿದೆ, ಮಾತನಾಡಕ್ಕೆ ಬರಲ್ಲ ಅವರಿಗೆ. ವ್ಯಾವಹಾರಿಕ ಭಾಷೆಯೂ ನಮ್ಮದು ಕನ್ನಡ, ಉಳಿದಂತೆ ಎಲ್ಲ ರೀತಿಯಲ್ಲೂ ಕೂಡ ವ್ಯವಹರಿಸೋದು ನಾವು ಕನ್ನಡದಲ್ಲೇ. ಹಾಗಿದ್ದಾಗ ಹಿಂದಿ ಭಾಷೆಯ ಬಗ್ಗೆ ಅಷ್ಟು ಒಲವಿಲ್ಲ, ಜೊತೆಗೆ ಅದರ ಆಳಾಗಲ ಗೊತ್ತಿಲ್ಲ. ಸೊ ಹಾಗಾಗಿ ಈಗ ಹಿಂದಿ ಭಾಷೆ ತೊಡಕಾಗಿದೆ ಎನ್ನುವಂಥದ್ದು ಡಿ ಕೆ ಶಿವಕುಮಾರ್ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ.